ಮೇಷರಾಶಿ ವ್ಯಕ್ತಿತ್ವ, ಜೀವನ ತತ್ವ ಮತ್ತು ಭವಿಷ್ಯದ ವಿಶ್ಲೇಷಣೆ. ಮೇಷರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಮುಖ ರಾಶಿಯಾಗಿದ್ದು, ಇದು ಹೊಸ ಪ್ರಾರಂಭ, ಶಕ್ತಿ ಮತ್ತು ಚೈತನ್ಯದ ಸಂಕೇತವಾಗಿದೆ. ಮೇಷರಾಶಿ ಅಧಿಪತಿ ಗ್ರಹ ಮಂಗಳ, ಕುಜ ಆಗಿದ್ದು, ಇದು ಸಾಹಸ, ಯುದ್ಧ ಮನೋಭಾವ ಮತ್ತು ಶಕ್ತಿಯ ಪ್ರತೀಕವಾಗಿದೆ. ಆದ್ದರಿಂದ ಈ ರಾಶಿಯವರು ಸಾಮಾನ್ಯವಾಗಿ ಚುರುಕು, ಧೈರ್ಯಶಾಲಿ ಮತ್ತು ನಾಯಕತ್ವ ಗುಣಗಳನ್ನು ಹೊಂದಿರುವವರಾಗಿರುತ್ತಾರೆ. ಮೇಷರಾಶಿಯವರ ಜೀವನವನ್ನು ವಿಶ್ಲೇಷಿಸಿದಾಗ ಅವರು ಯಾವಾಗಲೂ ಹೊಸ ದಾರಿಗಳನ್ನು ಹುಡುಕುವವರು, ತಮ್ಮದೇ ಆದ ಗುರುತು ಮೂಡಿಸಲು ಬಯಸುವವರು ಮತ್ತು ಜೀವನದಲ್ಲಿ ಸವಾಲುಗಳನ್ನು ಸ್ವೀಕರಿಸುವವರಾಗಿರುವುದು ಸ್ಪಷ್ಟವಾಗುತ್ತದೆ. ಇವರಿಗೆ ಬದುಕು ಎಂದರೆ ಒಂದು ಸ್ಪರ್ಧೆಯಂತೆ ಕಾಣುತ್ತದೆ ಮತ್ತು ಅದರಲ್ಲಿ ಜಯ ಸಾಧಿಸುವುದು ಇವರ ಮುಖ್ಯ ಗುರಿಯಾಗಿದೆ. ಮೇಷರಾಶಿಯ ಮೂಲ ಸ್ವಭಾವ ಮತ್ತು ವ್ಯಕ್ತಿತ್ವ. ಮೇಷರಾಶಿಯವರ ವ್ಯಕ್ತಿತ್ವದಲ್ಲಿ ಅತ್ಯಂತ ಪ್ರಮುಖ ಅಂಶ ಎಂದರೆ ಅವರ ಉತ್ಸಾಹ ಮತ್ತು ಚೈತನ್ಯ. ಇವರು ಯಾವಾಗಲೂ ಸಕ್ರಿಯರಾಗಿರುತ್ತಾರೆ ಮತ್ತು ನಿರಂತರವಾಗಿ ಏನಾದರೂ ಮಾಡುವ ಮನೋಭಾವ ಹೊಂದಿರುತ್ತಾರೆ. ಇವರಲ್ಲಿ ಆತ್ಮವಿಶ್ವಾಸ ತುಂಬಿರುತ್ತದೆ ಮತ್ತು ಈ ಆತ್ಮವಿಶ್ವಾಸವೇ ಅವರನ್ನು ಇತರರಿಂದ ವಿಭಿನ್ನರನ್ನಾಗಿಸುತ್ತದೆ. ಇವರು ತಮ್ಮ ಜೀವನದಲ್ಲಿ ಸ್ವಾತಂತ್ರ್ಯವನ್ನು ಬಹಳ ಮೌಲ್ಯ ಮಾಡುತ್ತಾರೆ. ಇವರಿಗೆ ಯಾರಾದರೂ ನಿಯಂತ್ರಿಸುವುದು ಇಷ್ಟವಿಲ್ಲ, ತಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಇಷ್ಟಪಡುತ್ತಾರೆ ಮತ್ತು ತಮ್ಮ ಜೀವನದ ದಿಕ್ಕನ್ನು ತಾವೇ ನಿರ್ಧರಿಸಲು ಬಯಸುತ್ತಾರೆ. ಮೇಷರಾಶಿಯವರ ಪ್ರಮುಖ ಗುಣಗಳು: ಆತ್ಮವಿಶ್ವಾಸ ಮತ್ತು ಧೈರ್ಯ, ನಾಯಕತ್ವ ಸಾಮರ್ಥ್ಯ, ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ, ಸವಾಲುಗಳನ್ನು ಸ್ವೀಕರಿಸುವ ಮನೋಭಾವ. ಆದರೆ ಈ ಗುಣಗಳ ಜೊತೆಗೆ ಕೆಲವು ದುರ್ಬಲತೆಗಳು ಇವೆ: ತಾಳ್ಮೆಯ ಕೊರತೆ, ತಕ್ಷಣ ಕೋಪ, ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ. ಇವುಗಳು ಕೆಲವೊಮ್ಮೆ ಅವರ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ತಮ್ಮ ಸ್ವಭಾವವನ್ನು ಸಮತೋಲನದಲ್ಲಿಡುವುದು ಬಹಳ ಮುಖ್ಯ. ಮನೋವೈಜ್ಞಾನಿಕ ದೃಷ್ಟಿಕೋನ. ಮೇಷರಾಶಿಯವರ ಮನೋವೈಜ್ಞಾನಿಕ ರಚನೆ ಅತ್ಯಂತ ಚುರುಕು ಮತ್ತು ಕ್ರಿಯಾಶೀಲವಾಗಿದೆ. ಇವರ ಮನಸ್ಸು ಯಾವಾಗಲೂ ಚಲನೆಯಲ್ಲಿರುತ್ತದೆ. ಹೊಸ ವಿಚಾರಗಳನ್ನು ಕಲಿಯುವುದು, ಹೊಸ ಅನುಭವಗಳನ್ನು ಪಡೆಯುವುದು ಇವರಿಗೆ ತುಂಬ ಇಷ್ಟ. ಇವರು ಸಾಮಾನ್ಯವಾಗಿ ಆಕ್ಷನ್ ಓರಿಯೆಂಟೆಡ್ ವ್ಯಕ್ತಿಗಳಾಗಿರುತ್ತಾರೆ, ಅಂದರೆ ಅವರು ಯೋಚಿಸುವುದಕ್ಕಿಂತ ಹೆಚ್ಚು ಕೆಲಸ ಮಾಡುವುದರಲ್ಲಿ ನಂಬಿಕೆ ಇಡುತ್ತಾರೆ. ಇದು ಕೆಲವೊಮ್ಮೆ ಉತ್ತಮ ಫಲಿತಾಂಶ ನೀಡಬಹುದು, ಆದರೆ ಕೆಲವೊಮ್ಮೆ ತಪ್ಪು ನಿರ್ಧಾರಗಳಿಗೆ ಕಾರಣವಾಗಬಹುದು. ಇವರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಾಗಿರುತ್ತದೆ. ಇವರು ಯಾರ ಕ್ಷೇತ್ರದಲ್ಲಾದರೂ ಮೊದಲಿಗರಾಗಿರಲು ಬಯಸುತ್ತಾರೆ. ಇದರಿಂದ ಅವರು ತಮ್ಮನ್ನು ತಾವು ಹೆಚ್ಚು ಒತ್ತಡಕ್ಕೆ ಒಳಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಉದ್ಯೋಗ ಮತ್ತು ವೃತ್ತಿ ಜೀವನ. ಮೇಷರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡುತ್ತಾರೆ. ಇವರಲ್ಲಿ ನಾಯಕತ್ವ ಗುಣ ಇರುವುದರಿಂದ ಅವರು ಸಾಮಾನ್ಯವಾಗಿ ಮ್ಯಾನೇಜ್ಮೆಂಟ್ ಮತ್ತು ನಾಯಕತ್ವ ಸ್ಥಾನಗಳಲ್ಲಿ ಯಶಸ್ಸು ಸಾಧಿಸುತ್ತಾರೆ. ಇವರು ಸ್ಥಿರವಾದ ಕೆಲಸಕ್ಕಿಂತ ಚುರುಕು ಮತ್ತು ಸವಾಲಿನ ಕೆಲಸಗಳನ್ನು ಇಷ್ಟಪಡುತ್ತಾರೆ. ದಿನವೂ ಒಂದೇ ರೀತಿಯ ಕೆಲಸ ಇವರಿಗೆ ಬೇಸರ ಉಂಟು ಮಾಡಬಹುದು. ಆದ್ದರಿಂದ ಹೊಸತನ ಮತ್ತು ಸೃಜನಶೀಲತೆ ಇರುವ ಕೆಲಸಗಳು ಇವರಿಗೆ ಹೆಚ್ಚು ಸೂಕ್ತ. ಇವರಿಗೆ ಸೂಕ್ತವಾದ ಕ್ಷೇತ್ರಗಳು: ಉದ್ಯಮಶೀಲತೆ, ಬಿಸಿನೆಸ್, ರಕ್ಷಣಾ ಸೇವೆಗಳು, ಪೊಲೀಸ್, ಆರ್ಮಿ, ಕ್ರೀಡೆ ಮತ್ತು ಫಿಟ್ನೆಸ್, ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್. ಆರ್ಥಿಕವಾಗಿ ಇವರು ಹಣ ಗಳಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ, ಆದರೆ ಕೆಲವೊಮ್ಮೆ ತ್ವರಿತ ನಿರ್ಧಾರಗಳಿಂದ ಹಣಕಾಸಿನ ಸಮಸ್ಯೆ ಎದುರಾಗಬಹುದು. ಆದ್ದರಿಂದ ಹಣಕಾಸಿನ ಯೋಜನೆ ಮಾಡುವುದು ಮುಖ್ಯ. ಪ್ರೀತಿ, ಸಂಬಂಧ ಮತ್ತು ವಿವಾಹ. ಮೇಷರಾಶಿಯವರು ಪ್ರೀತಿಯಲ್ಲಿ ನಿಷ್ಠಾವಂತರಾಗಿರುತ್ತಾರೆ. ಇವರಿಗೆ ಪ್ರೀತಿ ಎಂದರೆ ಒಂದು ಗಂಭೀರ ಸಂಬಂಧ. ಅವರು ತಮ್ಮ ಸಂಗಾತಿಯನ್ನು ತುಂಬ ಪ್ರೀತಿಸುತ್ತಾರೆ ಮತ್ತು ಅವರಿಗಾಗಿ ಎಲ್ಲವನ್ನೂ ಮಾಡಲು ಸಿದ್ಧರಾಗಿರುತ್ತಾರೆ. ಇವರು ತಮ್ಮ ಭಾವನೆಗಳನ್ನು ಮರೆಮಾಡುವುದಿಲ್ಲ, ನೇರವಾಗಿ ಹೇಳುವ ಗುಣ ಇವರಲ್ಲಿದೆ. ಇದು ಕೆಲವೊಮ್ಮೆ ಉತ್ತಮ, ಆದರೆ ಕೆಲವೊಮ್ಮೆ ಸಂಬಂಧಗಳಲ್ಲಿ ಸಮಸ್ಯೆಯನ್ನು ಉಂಟು ಮಾಡಬಹುದು. ಸಂಬಂಧಗಳಲ್ಲಿ ಇವರಿಗೆ ಮುಖ್ಯವಾದ ಅಂಶಗಳು: ಪ್ರಾಮಾಣಿಕತೆ, ನಂಬಿಕೆ, ಸ್ವಾತಂತ್ರ್ಯ. ವಿವಾಹ ಜೀವನದಲ್ಲಿ ಅವರು ತಮ್ಮ ಸಂಗಾತಿಯನ್ನು ಪ್ರೇರೇಪಿಸುವವರಾಗಿರುತ್ತಾರೆ, ಆದರೆ ಅವರ ಕೋಪ ಮತ್ತು ಅತಿಯಾದ ಸ್ವಭಾವದಿಂದ ಕೆಲವು ಗೊಂದಲಗಳು ಉಂಟಾಗಬಹುದು. ಸಹನೆ ಮತ್ತು ಸಮಜಾಯಿಷಿ ಇದ್ದರೆ ಉತ್ತಮ ಸಂಬಂಧ ನಿರ್ಮಾಣವಾಗುತ್ತದೆ. ಕುಟುಂಬ ಜೀವನ ವಿಶ್ಲೇಷಣೆ. ಮೇಷರಾಶಿಯವರು ಕುಟುಂಬದ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಾರೆ. ಅವರು ತಮ್ಮ ಕುಟುಂಬವನ್ನು ರಕ್ಷಿಸಲು ಮತ್ತು ಅವರ ಸಂತೋಷಕ್ಕಾಗಿ ಶ್ರಮಿಸುತ್ತಾರೆ.
ಕುಟುಂಬದಲ್ಲಿ ಅವರು ನಾಯಕತ್ವ ಪಾತ್ರ ವಹಿಸುತ್ತಾರೆ. ಇವರು ತಮ್ಮ ಮಕ್ಕಳಿಗೆ ಧೈರ್ಯ ಮತ್ತು ಸ್ವಾತಂತ್ರ್ಯವನ್ನು ಕಲಿಸುತ್ತಾರೆ. ಆದರೆ ಕೆಲವೊಮ್ಮೆ ಅವರ ಕಠಿಣ ಸ್ವಭಾವದಿಂದ ಮಕ್ಕಳ ಮೇಲೆ ಒತ್ತಡ ಉಂಟಾಗಬಹುದು. ಕುಟುಂಬದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಅವರು ತಮ್ಮ ಕೋಪವನ್ನು ನಿಯಂತ್ರಿಸಬೇಕು ಮತ್ತು ಇತರರ ಅಭಿಪ್ರಾಯವನ್ನು ಗೌರವಿಸಬೇಕು. ಆರೋಗ್ಯ ಮತ್ತು ಜೀವನ ಶೈಲಿ. ಮೇಷರಾಶಿಯವರು ಸಾಮಾನ್ಯವಾಗಿ ಶಕ್ತಿಯುತರು ಮತ್ತು ಚುರುಕಾಗಿರುತ್ತಾರೆ. ಆದರೆ ಅವರ ತ್ವರಿತ ಜೀವನ ಶೈಲಿ ಮತ್ತು ಒತ್ತಡದಿಂದ ಆರೋಗ್ಯ ಸಮಸ್ಯೆ ಉಂಟಾಗಬಹುದು. ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಗಳು ತಲೆನೋವು, ರಕ್ತದ ಒತ್ತಡ, ಮಾನಸಿಕ ಒತ್ತಡ. ಇವರು ನಿಯಮಿತ ವ್ಯಾಯಾಮ, ಯೋಗ ಮತ್ತು ಧ್ಯಾನವನ್ನು ಅನುಸರಿಸಿದರೆ ಆರೋಗ್ಯವನ್ನು ಉತ್ತಮವಾಗಿಡಬಹುದು. ಅದೃಷ್ಟ ಅಂಶಗಳು. ಮೇಷರಾಶಿಯವರಿಗೆ ಕೆಲವು ಅದೃಷ್ಟ ಅಂಶಗಳಿವೆ. ಅದೃಷ್ಟ ಸಂಖ್ಯೆ 1, 9, 18. ಅದೃಷ್ಟ ದಿನ ಮಂಗಳವಾರ. ಅದೃಷ್ಟ ಬಣ್ಣ ಕೆಂಪು. ಈ ಅಂಶಗಳು ಅವರ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ಜೀವನದ ಸವಾಲು ಮತ್ತು ಪಾಠಗಳು. ಮೇಷರಾಶಿಯವರು ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತಾರೆ, ಆದರೆ ಅವರ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಅವರು ಅವನ್ನು ಜಯಿಸುತ್ತಾರೆ. ಅವರ ಪ್ರಮುಖ ಸವಾಲುಗಳು ಕೋಪ ನಿಯಂತ್ರಣ, ತಾಳ್ಮೆ ಬೆಳೆಸುವುದು, ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದು. ಈ ಪಾಠಗಳನ್ನು ಕಲಿತರೆ ಅವರು ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಬಹುದು. ಯಶಸ್ಸಿನ ಮಾರ್ಗ. ಮೇಷರಾಶಿಯವರು ತಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಅವರು ಜೀವನದಲ್ಲಿ ಯಶಸ್ಸು ಸಾಧಿಸುವುದು ಖಚಿತ. ತಮ್ಮ ಆತ್ಮವಿಶ್ವಾಸವನ್ನು ಸಮತೋಲನದಲ್ಲಿ ಇಟ್ಟುಕೊಂಡರೆ ಅವರು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು. ಯಶಸ್ಸಿಗೆ ಅಗತ್ಯವಾದ ಅಂಶಗಳು: ಸಹನೆ, ಯೋಜನೆ, ಆತ್ಮನಿಯಂತ್ರಣ. ಮೇಷರಾಶಿಯ ಒಂದು ಶಕ್ತಿಯುತ ಮತ್ತು ಚುರುಕು ರಾಶಿಯಾಗಿದ್ದು, ಇವರಲ್ಲಿ ನಾಯಕತ್ವ, ಧೈರ್ಯ ಮತ್ತು ಸಾಹಸ ಪ್ರಮುಖ ಗುಣಗಳಾಗಿವೆ. ಅವರು ತಮ್ಮ ಜೀವನದಲ್ಲಿ ಯಾವಾಗಲೂ ಮುಂದೆ ಸಾಗಲು ಬಯಸುತ್ತಾರೆ. ಕೆಲವೊಮ್ಮೆ ದುರ್ಬಲತೆಗಳಿದ್ದರೂ ತಮ್ಮ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡರೆ ಅವರು ದೊಡ್ಡ ಸಾಧನೆಯನ್ನು ಮಾಡಬಹುದು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.